ಅತ್ತೆ ಬ್ಲೆಸ್ ಮೀ. ಇಷ್ಟು ಕತ್ಲೆಯಲ್ಲಿ ಹುಡುಕೊಂಡು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತೀಯಲ್ಲ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ. ನಿನ್ನಂಥ ಒಳ್ಳೆ ಸೊಸೆನ ದುಲ್ಬಿನ ಹುಡುಕಿದ್ರು ಸಿಗೋಲ್ಲ. ಅತ್ತೆ ಅದೇನೋ ಕತ್ಲೆ ಕತೆ ಹೇಳ್ತೀನಿ ಅಂದ್ರಿ. ಹೇಳ್ತೀನಿ ಇಲ್ಲಮ್ಮ, ನಮ್ಮ ಗಂಡುಗಲಿ ವಂಶದಲ್ಲಿ ವೆಂಕಟಪ್ಪ ಗಂಡುಗಲಿ ಅಂತ ಒಬ್ಬ ಇದ್ದ. ಈ ಫೋಟೋದಲ್ಲಿ ಇದಾರಲ್ಲ ಅವ್ರ ತಾತನ. ಆ ತಾತನವರ ಅಪ್ಪ ಅಂದ್ರೆ ಕೋಲ್ ತಾತ. ತಾತ ಯು ಮೀನ್ ಚಾರ್ಕೋಲ್ ತಾತ? ಕೋಲು ಚಾಲ್ಕೋಲು ಎಲ್ಲ ಒಂದೇ. ಆ ಕಾಲದಲ್ಲಿ ಕರೆಂಟ್ ಎಲ್ಲಿತ್ತಮ್ಮ, ಬಲಿ ಇದ್ಲೆ. ವೆರಿ ಇಂಟ್ರೆಸ್ಟಿಂಗ್. ಕಂಟಿನ್ಯೂ. ಒಂದ್ಸಲ ಅವನ ಹೆಂಡತಿ ಕಲದ್ನು. ಒಂದ್ಸಲ ಕರ್ಲ ನೀ ಬನ್ನಿ ಇಲ್ಲಿ, ಕೋಣೆ ಕತ್ಲಾಗಿದೆ, ದೀಪದ ಬೆಳಕು ಸಾಲಲ್ಲ, ಕನ್ನಡಲ್ಲಿ ನನ್ನ ಮುಖ ಕಾಣ್ತಾ ಇಲ್ಲ, ಹಲಿಶಿನ ಕುಂಕುಮ ಇಟ್ಕೋಬೇಕು, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತಂದು. ಅದಕ್ಕೆ ಆ ಕೋಲ್ ತಾತ, ಲೇ ಯಾಕೆ ಯೋಚನೆ ಮಾಡ್ತೀಯಾ, ನೀನ್ ಹಲಸಿನ ಕುಂಕುಮ ಇಟ್ಕೊಳ್ಳೋದಿಕ್ಕೆ ಕಾಡ್ ಹೋಗಿ ನಾಗಮಣಿನ ತರ್ತೀನಿ ಅಂತ ಹೋದ. ನಾಗಮಣಿನ ತಂದ. ನಾಗಮಣಿ? ಅಲ್ಲೋ, ಈ ರಮಾಮಣಿ ಬೇರೆ ನಾಗಮಣಿ ಬೇರೆನಾ? ಅವರಿಬ್ರು ಕಸಿನ್ಸ್ ಅಪ್ಪ. ರಮಾಮಣಿ ಚಿಕ್ಕವಳು, ನಾಗಮಣಿ ದೊಡ್ಡವಳು. ಇಲ್ಲೇ ಪಕ್ಕದ ಬೀದಿಲಿ ಇದಾರಲ್ಲ. ಎಂಥ ದಡ್ಲೆ ನೀವು. ನಾನು ಹೇಳ್ತಾ ಇರೋದು ಆ ನಾಗಮಣಿ ಅಲ್ಲ, ಹಾವಿನ ಹೆಡೆಯಲ್ಲಿ ಇರುತ್ತಲ್ಲ ಆ ನಾಗಮಣಿ. ಆ ನಾಗಮಣಿನ ತಂದು ಕೊಟ್ಟ ಮೇಲೆ ಅದರ ಬೆಳಕಲ್ಲಿ ಆಕೆ ಅರಿಶಿನ ಕುಂಕುಮ ಹಚ್ಕೊಂಡ್ರು. ಫ್ಯಾಂಟಾಸ್ಟಿಕ್. ಈಗ UPS ನೆಲ್ಲ ನಂಬ್ಕೊಂಡು ಕರೆಂಟೇ ಇಲ್ದಂಗ ಆಗಿದೆ. ನಾಗಮಣಿ ಇದ್ರೆ ಮೇಕಪ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಪರ್ಮನೆಂಟ್ ಆಗಿ ಲೈಟ್ ಇರುತ್ತೆ. ಹಬಿ ಒಂದ್ ನಿಮಿಷ ಕಮ್ ಹಿಯರ್. ಈ ಕತ್ಲದಲ್ಲಿ ಏನ್ ಗುಬ್ಬಿ ನಿಮ್ದು? ಹಬಿ, ನೀವು ನಾಗರಾವ್ ನೋಡಿದ್ದೀರಾ? ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾ ನೋಡ್ದೆ ಏನು? ಅದಲ್ಲ ಹಬಿ, ರಿಯಲ್ ನಾಗರಾವ್. ರಿಯಲ್ ನಾಗ ಅದು ಝೂನಲ್ಲಿ ನೋಡಿದೀನಿ. ಈ ಹಾವಾಡಿಗರ ಹತ್ರ ಹಾವು ಇರುತ್ತಲ್ವಾ, ಅವಾಗೂ ನೋಡಿದೀನಿ. ಅದ್ರ ಹೆಡ್ ಮೇಲೆ ಒಂದು ನಾಗಮಣಿ ಇರುತ್ತೆ, ಗೊತ್ತಾ? ಕೇಳಿದೀನಿ. ಐ ವಾಂಟ್ ದಟ್ ನಾಗಮಣಿ. ಅದು ಏನ್ ಮಾತಾಡ್ತಿರ್ರಿ? ಲಾಕೆ ತೇರೆಕು ನಾಗಮಣಿ ಏನು ಗೋಬಿ ಮಂಚೂರಿಕ? ಅದ್ರ ಜೊತೆಗೆ ಹಾವಿನ ವಿಷದ ಹಲ್ಲು, ಹಾವಿನ ಚರ್ಮ ಏನು ಬೇಡವೆ? ಇದೆಲ್ಲ ನನಗೆ ಗೊತ್ತಿಲ್ಲ. ಅತ್ತೆ ನನ್ಗೆ ಸ್ಟೋರಿ ಹೇಳಿದ್ದಾರೆ. ನಿಮ್ ವಂಶದವರೆಲ್ಲ ಫಾರೆಸ್ಟ್ ಹೋಗಿ ಆ ನಾಗಮಣಿನ ತಂದಿದಾರಂತೆ. ನನ್ಗೆ ಆ ನಾಗಮಣಿ ಬೇಕು. ಅಮ್ಮ ಮಾತೃಶ್ರೀ ರಂಗಮ್ಮನವ್ರೆ, ನಿಮಗೆ ಮಾಡೋದಕ್ಕೇನು ಬೇರೆ ಕೆಲಸನೇ ಇಲ್ವಾ? ಪಾಂಡುಲಂಗ, ಕರೆಂಟ್ ಹೋಗಿತ್ತಲ್ಲೋ, ನಿಮ್ ಕೋಲ್ ತಾತನ ಕಥೆ ಹೇಳ್ತಿದ್ದೆ. ಈಗ ನೋಡಿ, ಅವ್ರು ತಂದು ಕೊಡಿ ಅಂತ ದುಂಬಾಲ್ ಬಿದ್ದಿದ್ದಾರೆ. ನಿಮ್ ತಾತನ್ಗಿಂತ ನೀನೇನೋ ಕಡಿಮೆ, ಹಾಳಾಗಿ ಹೋಗಿ ತಂದು ಕೊಟ್ಬಿಡ. ಅಲ್ಲ ಮಾತೃಶ್ರೀ ಅವ್ರೆ, ಯಾರಾದ್ರೂ ಬಂದು ನಿನ್ನ ಹೆಂಡತಿ ಮೂಗ್ತಿನಲ್ಲಿರೋ ಮಣಿ ತಕೊಂಬ ಅಂದ್ರೆ ನನ್ನ ಕೈಲಿ ತರಕ್ಕಾಗಲ್ಲ. ಇನ್ನು ಕಾಡಿಗೆ ಹೋಗಿ ಹಾವಿನ ತಲೆನಲ್ಲಿರೋ ನಾಗಮಣಿ ತಗೊಂಬರ್ಲೆ. ಏನು ಯಜಮಾನ್ರೆ, ನಾನು ನಿಮ್ ಜೊತೆ ಬರ್ತೀನಿ. ಮುಂಗಿ ಊದಕ್ಕೇನವ? ಅಲ್ಲ, ಹಾವಿನ ತಲೆಲಿರೋ ನಾಗಮಣಿನ ಕಿತ್ಕೊಂಡ್ ಬರಕ್ಕೆ. ಏನ್ ಗದ್ದೆಲ್ ಬೆಳೆದಿರೋ ಗೆಡ್ಡೆ ಗೆಣಸು ಹಂಗಂಗೆ ಕಿತ್ಕೊಂಡ್ ಬಂದ್ಬಿಡ್ಬೋದು. ಈಗ ನೀನೇ ಸುಮ್ಮನೆ ಇರ್ತೀಯ, ಇಲ್ಲ ತಟ್ಟಬಿಡ್ಲ? ತಟ್ಟಿ ನೋಡೋಣ. ಹೆಂಡತಿ ಒಂದೇ ಒಂದು ಆಸೆನ ಪೂರೈಸಕ್ ಆಗ್ಲಿಲ್ಲ ಅಂದ್ರೆ ನೀವೆಂತ ಹಸ್ಬೆಂಡ್ ರೀ? ಅದು ಆಗಲ್ಲ ಜಾಜಿ ಅವರೇ. ಅಪ್ಪಿ ತಪ್ಪಿ ನಾನು ನಾಗಮಣಿ ತರೋದಕ್ಕೆ ಅಂತ ಹೋಗ್ಬಿಟ್ರೆ ನನಗೆ ಸರ್ಪದೋಷ ಸುತ್ಕೊಂಡ್ಬಿಡುತ್ತೆ. ಈ ನಾಗಮಣಿ ಬದಲು ರಮಾಮಣಿ ಮನೆ ಕರ್ಕೊಂಡ್ಬಿಡ್ಲಾ? Stop this nonsense. ಓಕೆ, ಡೂ ಡಿಡ್ ಡನ್. ನೋಡಿ, ನೀವು ಫಾರೆಸ್ಟ್ ಹೋಗಿ ಆ ನಾಗಮಣಿ ತಂದು ಕೊಡೋವರೆಗೂ ನಿಮ್ಗೆ ನನ್ ರೂಮಲ್ಲಿ ನೋ ಎಂಟ್ರಿ. ಲೇ ಪಾಂಡ್ರಂಗ, ಏನ್ ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ದ? ಲೇ ಬೆಳ್ಳೆ, ನಿನ್ನ ಹತ್ರ ನಾನೊಂದು ಕಷ್ಟ ಹೇಳ್ಕೊಬೇಕಿತ್ತಲ್ಲ. ದಿನಕ್ಕೊಂದ್ ಕಷ್ಟ ತಗೊಂಡ್ ನನ್ನ ಹತ್ರ ಬರ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವೇನ? ಲೇ ಬೆಳ್ಳೆ, ನಮ್ಮ ಮನೆಯಲ್ಲಿ ದಿನಕ್ಕೊಂದು ಕತೆ ನಡೀಲಿಲ್ಲ ಅಂದ್ರೆ ನಿನ್ ಜೀವನ ನಡೆಯೋದು ಹೇಗ? ಆಯ್ತಪ್ಪ, ಇವತ್ತಿನ ಕತೆ ಏನು ಅಂತ ಹೇಳು. ಅದು ನಾಗಮಣಿ ಪ್ರಾಬ್ಲಮ್ ಕಣ. ನಾಗಮಣಿನ? ಸುಂದರವಾದ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಇನ್ನೊಂದು ಹುಡುಗಿ ಸಾಹಸ ಬೇಕಿತ್ತಾನೆ ನಿನ್ಗೆ? ನಾಗಮಣಿ ಅಂದ್ರೆ ಹುಡುಗಿ ಅಲ್ಲ ಕಣಲೆ, ಈ ನಾಗರ ಹಾವಿನ ತಲೆ ಮೇಲೆ ಇರುತ್ತಲ್ಲ ಆ ಮಣಿ. ಆ ಮಣಿ ನಮ್ಮ ಮಿಸ್ಸಸ್ ಸಿಗ್ಬೇಕಂತಪ್ಪ. ಯಾಕಂತ? ದಿನ ಸಾಯಂಕಾಲ ಕರೆಂಟ್ ಹೋಗುತ್ತಲ್ವೇನಾ, ಅಂತ ಹೊತ್ನಲ್ಲಿ ನಮ್ಮ ಮಾತೃಶ್ರೀಯವರು ಒಂದು ನಾಗರಾವಿನ ಕತೆ ಹೇಳಿದಾರಪ್ಪ. ಒಂದು ನಾಗಮಣಿ ಕೈಲಿತ್ತು ಬಿಟ್ರೆ ಸಾಕು, ಅರ್ಧ ಏರಿಯಾಗ ಬೆಳಕಾಗುತ್ತೆ ಅಂತ ಚೋಡವ್ರೆ. ಅಷ್ಟು ಹೇಳಿದ್ದೆ ಸಾಕು. ನಮ್ಮ ಜಾಜಿಯವರು, ರೀ ಆ ನಾಗಮಣಿನ ತಂದ್ಕೊಡಿ, ಕರೆಂಟ್ ಹೋದಾಗೆಲ್ಲ ನನಗೆ ಅಲಂಕಾರ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ನನ್ನ ದುಂಬಲ್ ಬಿಟ್ಬಿಟ್ಟಿದಾರ. ನಾಗರಾವ್ ತಲೆ ಮೇಲಿರೋ ಮಣಿನ ನೀನ್ ಧರೋಣೆ ಮಾಡಿದ್ರೆ ಆ ಹಾವು ನೀನ್ ಸುಮ್ಮನೆ ಬಿಡುತ್ತೇನಾ? ಆದ್ರೆ ನಾನು ಆ ನಾಗಮಣಿ ತಗೊಂಡು ಮನೆಗೆ ಹೋಗ್ಲಿಲ್ಲ ಅಂದ್ರೆ ನನಗೆ ಬೆಡ್ರೂಮ್ಗೆ ನೋ ಎಂಟ್ರಿ ಅಂತ. ಹಂಗಾದ್ರೆ ಒಂದ್ ಕೆಲಸ ಮಾಡಪ್ಪ, ನೀನ್ ಇವತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕಾಡ್ಗೆ ಹೋಗಿ ಅಲ್ಲಿರೋ ಹಾವುಗಳನ್ನೆಲ್ಲ ಹುಡುಕಪ್ಪ. ಯಾವ್ದೋ ಒಂದ್ ಹಾವಿನ ತಲೆ ಮೇಲೆ ಮಣಿ ಇರುತ್ತೆ, ತಗೊಂಡ್ಬಿಡು. ಏ ಬೆಳ್ಳೆ, ಸಾಕು ಸುಮ್ಮನೆ ಇರಲಿ. ಆ ಹಾವು ಹೆಡೆ ಬಿಚ್ಚಿ ತೊಡೆ ಹೊಡೆದು ಬಿಡ್ಲಿ, ಹಂಗಂಗೆ ಚಟ ಸೇರ್ಕೊಂಡ್ಬಿಡ್ತೀನಿ. ಅದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳ. ಈಗ ಆ ನಾಗಮಣಿನ ಯಾರು ನೋಡಿದಾರೆ? ನಮ್ಮ ಮುತ್ತಾತ ಕೋಲ್ತಾತ್ಗಳೆಲ್ಲ ನೋಡಿದಾರಂತಪ್ಪ. ನೀನ್ ನೋಡಿದ್ಯಾನಾ? ಇಲ್ಲ ಕಣಲೆ. ನಿಮ್ ಮನೇಲಿ ಯಾರಾದ್ರೂ ನೋಡಿದಾರನ? ನೋಡ, ಅದಂಗ ಸಾಧ್ಯ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋ ನೀನು. ಬೆಳ್ಳೆ ಇದೆ, ಇಲ್ಲೇನೋ ಇದೆ, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ. ಇಷ್ಟ ಯಾರಿಗೂ ಹೀಗೆ ನಲಂಕ
ಎಂಟ್ರಿ ಅಂತ ಹೇಳಿದೀನಿ. ಒಳ್ಳೆ ಸೊಸೆ ಸಿಕ್ಬಿಟ್ಟಿ ಅಮ್ಮ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು, ಅದು ಏನು ಅಂತ ಹೇಳಿ ಮಾತ್ರೋಶ್ರೇ. ಯಾಕೋ ಹೀಗೆ ನಲಂತಾ ಬಿದ್ದಿದ್ದೀಯಾ? ಎದ್ದು ಕೂತ್ಕೊಳ್ಳೋಕಂದ. ಹೂವು ಕಲ್ಲಾಗಿ ಹಣ್ಣು ಮುಳ್ಳಾಗಿ ಮೂರು ಕಣ್ಣಿನ ಮುಕ್ಕಣ್ಣನ ಮುಂದೆ ಮೂರು ಬಿಟ್ಟ ಮಾನವ ಚುನಾವಣೆಯಲ್ಲಿ ನಿಂತು ಗೆಲ್ಲಲಾಗಿ ಈಗಿರುವ ಮೆಜೆಸ್ಟಿಕ್ ಹೋಗಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿ ಆ ಬಿಲ್ಡಿಂಗ್ ಕೆಳಗಡೆ ಕೋಟಿ ಕೋಟಿ ವಾಹನಗಳು ನಿಲ್ಲಲಾಗಿ ಹುತ್ತಗಳಿರುವ ಜಾಗಗಳೆಲ್ಲ ದೊಡ್ಡ ದೊಡ್ಡ ಸೈಟ್ಗಳಾಗಿ ಆ 30-40 ಸೈಟ್ಗಳೆಲ್ಲ 8 ಬಾಡಿಗೆ ಮನೆಗಳಾಗಿ ನಗರವೆಂಬ ನಗರವೇ ಮಂಗಮಾಯವಾಗಿ ಜೈ ಸಿಲಿಕಾನ್ ಸಿಟಿ. ಮರಗಳನ್ನು ಕಡಿಯಿರಿ, ನಗರಗಳನ್ನ ಮಾಡಿರಿ. ಜಯನಾಗ ಜಯನಾಗ ಹುತ್ತ ಕಟ್ಟಲು ನಿನಗಿಲ್ಲ ಜಾಗ. ಪಾಂಡುರಂಗ, ಏನೋ ನಿನ್ನ ಭಾಷೆ, ಏನೋ ಇದು ನಿನ್ನ ಅವತಾರ. ಮಾಲ್ಕೋಶ್ರೀವ್ರೆ, ಎಲ್ಲ ನಾಗಮಣಿ ಮಹಿಮೆ. ಆ ನಾಗಮಣಿನ ನಾನು ಬಾಯಿಗೆ ಸಿಕ್ಕಂಗೆ ಬೈಕೊಂಡ್ಬಿಟ್ಟೆ. ಅದಕ್ಕೆ ಆ ನಗರೇಶ್ವರ ರಾತ್ರಿ ನಾನು ಕನ್ಸಲ್ ಬಂದು, ಲೇ ಪಾಂಡ್ರಂಗ ಗಂಡುಗಲಿ, ನೀನ್ ಕತ್ತೆ, ನೀನ್ ಹೆಂಡತಿ ಕತ್ತೆ. ನಾನು ಡಾಂಕಿನಾ? ನಾನಲ್ಲರಿ ಆಗಂದಿದ್ದು ಆ ನಗರೇಶ್ವರ. ಹಾಗಿದ್ರೆ ನಿಜನೇ ಇರ್ಬೇಕು. ನಿನ್ನ ತಂಗಿಯೂ ಕತ್ತೆ. ನಾನು ಕತ್ತೆನಾ? ನಾನಲ್ಲ ಹೇಳಿದ್ದು ಆ ನಗರೇಶ್ವರ. ಹಾಗಿದ್ರೆ ಅದು ನಿಜಾನೇ ಇರ್ಬೇಕು. ನನ್ನ ಬಗ್ಗೆ ಏನು ಹೇಳಿಲ್ಲ. ಈ ಮನೆ ಎಳೆಯ ಹೆಸರುಗತ್ತೆ. ಪಲ್ಲು, ಹೆಸರುಗತ್ತೆ ಅಂದ್ರೇನು? ಮಾಮೂಲು ಕತ್ತೆಗೆ ಸುಣ್ಣ ಬಣ್ಣ ಬಡದ್ರೆ ಅದು ಹೆಸರು ಕತ್ತೆ ಆಗುತ್ತಪ್ಪ. ದೇವರನ್ನ ನಂಬು, ನಾಗಮಣಿಯನ್ನ ನಂಬು, ಇಲ್ಲದೆ ಇದ್ರೆ ನಿನ್ ಕೈಗೆ ಚಂಬು. ದೇವರನ್ನ ನಂಬಿ ನೀನು ಕಾಡಿಗೆ ಹೋಗು, ನಿನಗೆ ನಾಗಮಣಿ ಸಿಕ್ಕುತ್ತೆ ಅಂತ. ಆದ್ರೆ ಹೋಗುವುದಕ್ಕಿಂತ ಮೊದಲು ಪುಟ್ಟಣ್ಣ ಕಣಗಾಲ್ ಅವರ ನಾಗರ ಹಾವು ಸಿನಿಮಾ ನೋಡು. ಹಾವಿನ ನೃತ್ಯವನ್ನು ಕಲಿ ಅಂತ ಡಾನ್ಸ್ ಮಾಡಿ ತೋರಿಸ್ತಾ. ಯಾವ ಥರ? ಈ ತರ. ಯಾಕೆ ಎಲ್ಲರೂ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ದೀರಾ? ಎಲ್ಲ ದೇವರ ಮಹಿಮೆ. ಅಂತೂ ನಾಗಪ್ಪ ನಿನಗೆ ಒಲಿದು ಬಿಟ್ಟ. ಮಗನೇ, ನೀನು ಕಾಡು ಹೋಗು, ನಾಗಮಣಿ ಸಿಕ್ಕೇ ಸಿಗುತ್ತೆ. ಏನು ಬಾವ, ನಾಟಕ ಮಾಡ್ತಾ ಇದ್ದೀರಾ? ನಾಗಪ್ಪನ ಬಗ್ಗೆ ಲಘುವಾಗಿ ಮಾತಾಡಿದವ್ರಿಗೆ ಲಕ್ವ ಹೊಡೆದ್ಬಿಡುತ್ತೆ. ನೀವು ಈ ನಾಗ ನೃತ್ಯ ಪ್ರಾಕ್ಟೀಸ್ ಮಾಡಿದ್ದು ನಾನು ನೋಡಿಲ್ಲ ಅನ್ಕೊಂಡ್ರ? ದೇವರ ಬಗ್ಗೆ ಅನುಮಾನ ಪಡ್ತೀಯೇನು ಹುನುಮಾನವ? ನಿನಗೆ ನಾಳೆನೇ ಕಾದಿದೆ. ಏನು? ಮಾರಿ ಹಬ್ಬ. ನಾನು ಕಂಡ್ರಿ ನಿಮ್ ಗಂಡ ಪಾಂಡ್ರಂಗ ಗಂಡುಗಲಿ. ವಾಟ್ ಇಸ್ ದಿಸ್ ಅಭಿ? ಐ ಡೋಂಟ್ ಲೈಕ್ ದಿಸ್ ವೇಷ. ಹೋಗಿ ಬೇಗ ನೀಟಾಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಮೈ ತೊಳ್ಕೊಂಡ ತಕ್ಷಣ ಹೋಗೋದಕ್ಕೆ ಇದೇನು ನೀವು ಮೆತ್ಕೊಳ್ಳೋ ಸುಣ್ಣ ಬಣ್ಣ ಅನ್ಕೊಂಡಿದ್ದೀರೇನ್ರಿ? ಆ ನಮ್ಮಪ್ಪ ನಗರೇಶ್ವರ ತಾನೇ ಖುದ್ದಾಗಿ ಬಂದು ಬಳ್ದು ಹೋಗಿರೋ ಬಣ್ಣ ನನ್ನ ಮೈ ಮೇಲೆ ಈಗ ನಾಗಪ್ಪ ಬಂದ್ಬಿಟ್ಟವ್ರೆ. ಅದ್ ಹೇಗೆ ಹೇಳ್ತೀರಾ? ನನ್ನ ನಾಲ್ಗೆ ಮೇಲಿರೋ ಲಾವಾರಸನ ನೀವೇ ಒಂದ್ಸಲ ನೆಕ್ಕಿ ನೋಡಿ, ಅದರಲ್ಲಿ ಎಷ್ಟು ವಿಷಯ ಬೆರೆತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಯಜಮಾನ್ರಿಗೆ ಏನಾಗಿದೆ ಗೊತ್ತಾ? ಏನಾಗಿದೀಮ್ಮ? ನೀನೇ ನೋಡ ಗೊತ್ತಾಗುತ್ತೆ. ತೋರ್ಸಿಪ್ಪ, ತೋರ್ಸಿಪ್ಪ. ತೋರ್ಸಕ್ಕೆ ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ? ತೋರ್ಸಿಪ್ಪ. ನಗರೇಶ್ವರ ಸ್ವಾಮಿ, ಎನ್ನ ಗುರುವೇ, ಈ ಅಯೋಗ್ಯನ ಹಣೆ ಮೇಲೆ ಯಾಕಪ್ಪ ಪ್ರತ್ಯಕ್ಷ ಆದೆ? ನಿಮ್ಗೆ ಯಾರು ಯೋಗ್ಯರು ಸಿಕ್ಲಿಲ್ವೇ? ಅಳಿಯಂದ್ರೆ ಈಗ ನೀವು ನನ್ನ ಅಳಿಯಂದ್ರಲ್ಲ, ನನ್ನ ಪಾಲಿನ ಗುರು ನೀವೇ ನಗರೇಶ್ವರ. ನಿಮ್ಮ ಕತ್ತನ್ನ ಹಂಗಂಗೆ ಕೊಟ್ಬಿಡಿ, ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ಬಿಡ್ತೀನಿ. ಇದು ಹೇಗ್ ಬಂತಣ್ಣ? ಇರು, ಆ ನಗರೇಶ್ವರ ಸ್ವಾಮಿನೇ ಕೇಳಿ ನೋಡ್ತೀನಿ. ದೇವರು ಕೊಟ್ಟ ತಂಗಿ, ಈ ನಿನ್ನ ಯಜಮಾನ ನಿನ್ನೆ ನಮ್ಮ ನಗರೇಶ್ವರನನ್ನ ಅನುಮಾನಿಸಿದ್ದಾನೆ. ಅವನನ್ನ ಬಾಯಿಗೆ ಬೈದಿದ್ದಾನೆ. ಅದಕ್ಕೋಸ್ಕರ ಇವನ ಹಣೆಯ ಮೇಲೆ ಹಾವು ಪ್ರತ್ಯಕ್ಷ ಆಗಿದೆ. ನಾಳೆ ಅದು ಕೆನ್ನೆ ಮೇಲೆ ಬರುತ್ತೆ, ನಾಡಿದ್ದು ಹೊಟ್ಟೆ ಮೇಲೆ ಬರುತ್ತೆ, ಆಚೆ ನಾಡಿದ್ದು ಮಂಡಿ ಮೇಲೆ ಬರುತ್ತೆ. ಅದರ ಮುಂದೊಂದು ದಿನ ಕೊನೆ ಹಾವು ಯಾವತ್ತು ಇವನ ಪಾದದ ಮೇಲೆ ಮೂಡುತ್ತೋ ಆವತ್ತು ಇವನೇ ಹೆಡೆ ಬಿಚ್ಕೊಂಡು ತನ್ನ ಪಾಡಿಗೆ ತಾನು ಕಾಡಿಗೆ ಹೊಟ್ಟೋಗ್ಬಿಡ್ತಾನೆ. ಅಣ್ಣ, ಇವ್ರೊಬ್ರೆ ಕಾಡ್ಗೆ ಹೋಗ್ಬಿಟ್ರೆ ನಾನು ಇಲ್ಲಿ ಏನ್ ಮಾಡ್ಲಿ? ನಾವಿಬ್ರು ಒಟ್ಟಿಗೆ ಕಾಡ್ಗೆ ಹೋಗಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಬೇಕು ಅಂತಿದೀವಿ. ಆಸೆನ ನಿರಾಸೆ ಮಾಡ್ಬೇಡಣ್ಣ. ಹೇಗಾದ್ರೂ ಮಾಡಿ ನನ್ನ ಯಜಮಾನ್ರನ್ನ ಕಾಪಾಡಿ ಜಡೆ ಸ್ವಾಮಿಗಳೇ.
ಈಗೆಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಮಾತಾಡ್ತಾ ಇರೋದು ಪಾಂಡುರಂಗ ಗಂಡ ಕೈಯಲ್ಲ, ಜಟಮುನಿ ಸ್ವಾಮಿ. ನೋಡಮ್ಮ, ಜೋಡಿ ಜುಟ್ಟಿನ ಹುಡುಗಿ, ನಿನ್ನ ತಾಳಿಯ ಬಲದಿಂದಾಗಿ ನಿನ್ನ ಸಣಕಲ ಗಂಡ ಉಳಿದುಕೊಂಡಿದ್ದಾನೆ. ಇಲ್ಲ ಅಂದ್ರೆ ಅವನು ನಿನ್ನೆ ರಾತ್ರಿನೇ ಹಾವಾಗಿ ಕಾಡಿಗೆ ಹೋಗಿ ಯಾವ್ದಾದ್ರೂ ಹುತ್ತ ಸೇರ್ಕೊಂಡ್ಬಿಟ್ಟಿರೋನು. ನೀವ್ ಹೇಳ್ತಾ ಇರೋದು ನಿಜಾನ ಬಾವ? ಹೌದು ಕಣಲೇ ಅಯೋಗ್ಯ. ಯಾವತ್ತೂ ಅಷ್ಟೇ ನಮ್ಮ ನಾಗಪ್ಪನನ್ನ ಎದುರು ಹಾಕೋಬೇಡ. ನಾಗಪ್ಪನ ಎದುರು ಹಾಕೊಂಡ್ರೆ ಹಾಕೋ, ನಾಗಪ್ಪನ ಅವತಾರದಲ್ಲಿರೋ ನಿಮ್ಮ ಭಾವನನ್ನ ಮಾತ್ರ ಯಾವತ್ತೂ ಹಗುರವಾಗಿ ಪರಿಗಣಿಸಬೇಡ. ಈಗ ಏನ್ ಮಾಡೋದು ಬಾವ? ತಪ್ಪಾಯ್ತು ಅಂತ ನಿಮ್ಮ ಭಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇ. ಇನ್ನೊಂದ್ಸಲ ಬೀಳ, ಮತ್ತೊಂದ್ಸಲ ಬೀಳಲೇ. ನಾನ್ 3 ಸರಿ ಬೀಳೋದ್ರ ಬದಲು ಒಂದೇ ಸರಿ ಬಿದ್ದಿದ್ರು ಸಾಕಾಗ್ತಿತ್ತು. ಎಡಿಟ್ರೆ 3 ಸರಿ ಹಾಕೊಳ್ಳೋರು. ಈಗ ಹಣೆ ಮೇಲಿರೋ ಹಾವನ್ನ ಓಡಿಸ್ಬೇಕಾ, ಇಲ್ಲ ಅದ್ರ ಕೈಲಿ ಕಚ್ಚಿಸ್ಬೇಕಾ? ಓಡಿಸಬೋ. ಈಗ ನಗರೇಶ್ವರನ ಮಂತ್ರದಿಂದಾಗಿ ನಿನ್ನ ಹಾವನ್ನ ಓಡಿಸ್ತೇನೆ. ಆ ಕಡೆ ನಡೆಯಲೇ. ನನ್ನ ಮೈ ಮೇಲೆ ಬಾರಪ್ಪ. ಅಣ್ಣ, ಅಂತ ನಮ್ಮ ಯಜಮಾನ ಹಣ ಮೇಲೆ ಹುಟ್ಟಿರೋ ಹಾವನ್ನ ಓಡಿಸ್ಬಿಟ್ಟೆ. ನಾನೀಗ ನಿಮ್ಮ ಅಣ್ಣ ಅಲ್ಲ, ಮತ್ತೆ? ಜಟಮುನಿ ನಾಗಪ್ಪ. ಏ ಅಯೋಗ್ಯ, ಈಗಲಾದ್ರೂ ನನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಯ್ತೇನೋ? ಗೊತ್ತಾಯ್ತು. ಮತ್ತಾಕ್ತರ ಬೀಳು ಕಾಲಿಗೆ. 3 ಸಲ ಯಾಕೋ? ಓಡೋಗಿರೋ ಹಾವು ಬಂದು ಕಚ್ಚಿಬಿಟ್ರೆ? ಅಪ್ಪ ಜಡೇಸ್ವಾಮಿ, ಮಣಿನ ಹುಡ್ಕೊಂಡು ಕಾಡ್ಗೆ ಯಾವಾಗ ಹೋಗ್ತೀಯಾ? ನಾವು ನಾಳೆ ಬೆಳಗ್ಗೆನೆ ಕುಕ್ಕೆಯ ಪಕ್ಕದಲ್ಲಿರುವ ಕಾಡಂ ಪಕ್ಕು, ಸರ್ಪದ ತಲೆಯ ಮೇಲಿರುವ ಮಣಿಯಂ ತರ್ಪೆನ್ ತಂದು ನಮ್ಮ ಜಾಜಿಯವರಿಗೆ ಕೊಟ್ಬಿಟ್ರೆ ಅವರು ಲೈಟ್ ಹೋದ್ರು ಪಾಪ ಮೇಕಪ್ ಮಾಡ್ಕೊಂತಾರೆ. Happy, so kind of you. ಅದು ಜಾಜಿ ಅವರೇ, ನಮ್ಗೆ ಇವತ್ತು ಬೆಡ್ರೂಮ್ಗೆ ನೋ ಅಡ್ಮಿಷನ್. No, welcome. ಅಪ್ಪ ಜಡೇಸ್ವಾಮಿ, ನನ್ನ ಆಸೆ ನೆರವೇರುತ್ತಾ? ಹಪ್ಳನ? ಅಲ್ಲ, ಆವಿನ ಪೊರೆ. ಜಡಮುನಿ ಸ್ವಾಮಿಗಳೇ, ನನಗೆ ಕೆಲಸ ಸಿಗತ್ತಾ? ತಗೋಯ್ ಪ್ರಸಾದನ. ಹಪ್ಳನ? ಅಲ್ಲ, ಆವಿನ ಪೊರೆ. ಜಡಮಣಿ ಸ್ವಾಮಿಗಳೇ, ನನಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡ್ತೀನಿ. ಅಯ್ಯೋ ಮಾತೃಶ್ರೀ ರಂಗಮ್ಮನವರೇ, ನೀವ್ ಯಾತಕ್ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಕ್ಕೆ ಹೋದ್ರಿ? ನೀವು ಗಂಡಗಲಿ ವಂಶದ ಹಿರಿತಲೆ, ನಿಮ್ಮಲ್ಲಿ ದೈತ್ಯ ಶಕ್ತಿ ಇದೆ. ಮೊದಲು ನಿಮ್ಮ ನಮಸ್ಕಾರ ವಾಪಸ್ ತಗೊಳ್ಳಿ, ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಹಸರಾವಾಗಿ ಹುಟ್ಟುಬಿಡ್ತೀರಾ. ಬೇಡಪ್ಪ, ನಮಸ್ಕಾರ ವಾಪಸ್ ತಗೋತಾ ಇದ್ದೀನಿ. ತಗೊಳ್ಳಿ. ಹಪ್ಳನ? ಅಲ್ಲ, ಹಾವಿನ ಪೊರೆ. ಈ ನಾಗಪ್ಪನ ಪ್ರಸಾದನ ಕಣ್ಗೊತ್ಕೊಳ್ಳಿ, ಬಾಯ್ಗಕ್ಕಳಿ. ಅಭಿ, ನಮಸ್ಕಾರ. ನಮಸ್ಕಾರ ಎನ್ನುವುದು ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಲದು, ಅದು ಆಚಾರ ವಿಚಾರಗಳಲ್ಲಿರಬೇಕು. ನಮ್ಮ ಪಾದಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ಕಾಣಿಸ್ತಾ ಇದೆ. Why? ಹಾಗಿದ್ರೆ ಹಣೆ ಹಚ್ಚು. ಅಯ್ಯೋ ಬಾಮ, ನಮಸ್ಕಾರ ಮಾಡು. ಚಂಪ, ಈ 2 ಲೆಗ್ಸು ನನ್ನ. ಈ ಸ್ವಾರ್ಥ ಎನ್ನುವುದು ಮನುಷ್ಯನಲ್ಲಿ ಸ್ವಲ್ಪ ಕೂಡ ಇರಬಾರದು. ಪ್ರತಿಯೊಬ್ಬ ಮಾನವನಿಗೂ 2 ಕಾಲಗಳನ್ನು ಕೊಟ್ಟಿರ್ತಾನೆ. ಯಾಕೆ ಹೇಳಿ? ಒಂದು ಕಾಲನ್ನ ಒಬ್ಬ ಹೆಂಡತಿಗೆ ಕೊಟ್ರೆ ಇನ್ನೊಂದು ಕಾಲನ್ನ ಮತ್ತೊಬ್ಬ ಹೆಂಡತಿಗೆ ಕೊಡೋದಕ್ಕೆ ಅಂತ. ಇವಳು ನಿಮ್ ವೈಫಾ? ಅಂದ್ರೆ ಮುಂದೆ ಯಾವತ್ತಾದರೂ ಇಂಥ ಸಂದರ್ಭ ಬಂದರೆ ಎಂದು ಎಚ್ಚರಿಸಿದೆ ಅಷ್ಟೇ. ಜಡೇಸ್ವಾಮಿಗಳೇ, ನಾನು ನಿಮ್ಗೆ ಏನ್ ಸೇವೆ ಮಾಡ್ಲಿ? ಈಗ ನೀನು ತೆಪ್ಪಗಿದ್ದು ಬಿಟ್ರೆ ಸಾಕು ಅಷ್ಟೇ. ನೋಡಿ, ಭಗವಂತನ ದೃಷ್ಟಿಯಲ್ಲಿ ನಮಗೆ ಎಲ್ಲರೂ ಒಂದೇ. ನಮ್ಮಲ್ಲಿ ಮೇಲು ಕೀಳು ಎನ್ನುವುದಿಲ್ಲ. ಯಾರು ಬೇಕಾದರೂ ನಮ್ಮ ಸೇವೆಯನ್ನ ಮಾಡಬಹುದು, ಅಂದರೆ ಭಗವಂತನ ಸೇವೆಯನ್ನು ಮಾಡಬಹುದು. ನಾವು ನಾಳೆ ಬರಲಿರುವ ಅಮಾವಾಸ್ಯೆ ಎಂದು ಕಾಡಂ ಪಕ್ಕು, ಸರ್ಪದ ಎಡೆಯಲ್ಲಿರುವ ಆ ನಾಗಮಣಿಯಂ ತರ್ಪೆನ್. ಅಮಾವಾಸ್ಯೆ ದಿನನೇ ಯಾಕೆ ಹೋಗ್ಬೇಕು ಸ್ವಾಮಿಗಳೇ? ಅಮಾವಾಸ್ಯೆ ದಿವಸ ಸಿಕ್ಕಾಪಟ್ಟೆ ಕತ್ಲಿರುತ್ತೆ. ಅಂತ ಹೊತ್ತಿನಲ್ಲಿ ಪಾಪ ಈ ನಮ್ಮ ಹಾವುಗಳಿಗೆ ಕಣ್ಣು ಕಾಣಿಸಕ್ಕಿಲ್ಲ. ಅವಾಗ ಅವು ಈ ಮಣಿನ ಟಾರ್ಚ್ ತರ ಯೂಸ್ ಮಾಡ್ತಾ ಇರ್ತವೆ. ನಾವು ಹಿಂದಿನಿಂದ ಹೋಗಿ ಅದರ ಹೆಣೆಮುಡಿ ಕಟ್ಟಿ ಆ ಟಾರ್ಚ್ ಹಂಗಂಗೆ ಎತ್ಕೊಂಡ್ಬರ್ತೀವಿ. ಅದು ಟಾರ್ಚ್ ಅಲ್ಲ, ನಾಗಮಣಿ. ನನಗೂ ಗೊತ್ತು. ಈಗ ಸುಮ್ಮನೆ ಇರ್ತೀಯೋ ಇಲ್ಲ ವಿಷ ಕಾರ್ಬಿಡ್ಲ? ಅಮಾವಾಸ್ಯೆ ನಿನ್ನೆನೆ ಮುಗೀತಲ್ವಾ? ಅಣ್ಣ ಇಷ್ಟೊತ್ತಿಗಾಗ್ಲೇ ಕಾಡಿಂದ ವಾಪಸ್ ಬರ್ಬೇಕಾಗಿತ್ತು. ಬರಬೇಕಾಗಿತ್ತು. ಯಾಕಿನ್ನು ಬಂದಿಲ್ಲ? ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ಮೇಲೆ ಬಾವನ್ನ ಹಾವು ನುಂಗ್ಕೊಂಡಿರ್ಬೇಕು. ದಿಸ್ ಇಸ್ ಟೂ ಮಚ್. ನನ್ನ ಹಸ್ಬೆಂಡ್ ಫಾರೆಸ್ಟ್ ಹೋಗಿದ್ದು ನಾಗಮಣಿ ತರಕ್ಕೆ, ಹೆಬ್ಬಾವ್ ಜೊತೆ ಗೇಮ್ ಆಡಕ್ಕಲ್ಲ. ಯಜಮಾನ್ ಸ್ವಾಮಿಗಳು ಬಂದ್ಬಿಟ್ರು. ಏನೋ ಯಜಮಾನ್ರೆ, ಕಾಡಿಂದ ಬಂದ್ಬಿಟ್ರಾ? ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ನಾಗಮಣಿ ತಂದ್ರ
ನಾಡಲ್ಲಿರೋ ರೌಡಿಗಳ ಜೊತೆ ಹೊಡೆದಾಡ್ಬಿಡ್ಬೋದು, ಕಾಡಲ್ಲಿರೋ ಹಾವುಗಳ ಜೊತೆ ಬಡದಾಡಕ್ ಆಗಲ್ಲಪ್ಪ. ಅಲ್ಲಪ್ಪ, ನಾಗಮಣಿ ತಂತಿಂತ ಕಾಡ್ಬೋದವನು ಜೊತೆಲಿ ಯಾರನ್ನೋ ಕರ್ಕೊಂಡ್ ಬಂದಿದೀಯಲ್ಲ. ನಾವು ಹಾವಡಿಗೆಗೆ ಇದ್ದೀವಿ. ನಾವು ಹಾವಿಗೆ ಹಿಡಿಬೇಕು ಅಂತ ಕಾಡ್ಗೆ ಹೋಗಿದ್ವಿ. ಅಲ್ಲಿ ಇವರು ಹೌದು ಜೊತೆ ಆಟ ಆಡ್ತಾ ಇದ್ರು. ಅದು ನಮ್ಮ ಪುಂಗಿಗೆ ಹೆದರ್ಕೊಳ್ಳಿಲ್ಲ. ಇವ್ರು ಹೀಗೆ ಮಾಡಿದ್ರೆ ಹೆದರ್ಕೊಂಡ್ಬಿಡ್ತು. ಅದ್ರ ತಲೆಗೆ ಕೈ ಹಾಕಿ ಮಣಿ ತೆಗೆದು ಬುಟ್ಟಿಗೆ ಹಾಕೊಂಡ್ಬಿಟ್ರಿ ಇವರು. ಮಣಿ ಕೊಟ್ಟು ಹಾವು ಬಾಲ್ದಲ್ಲಿ ಇವ್ರಿಗೆ ಥ್ಯಾಂಕ್ಸ್ ಕೊಟ್ಟು ಹೊಟ್ಟೋಯ್ತು. ಈ ನನ್ನ ಮಗ ಇಷ್ಟೆಲ್ಲ ಸಾಹಸ ಮಾಡತ್ನ. ಹಾವಿಗೆ ತಲೆ ಮೇಲೆ ಟಾರ್ಚ್ ಇತ್ತಲ್ಲ, ಅದೇ ಮಣಿ ಅದನ್ನ ತಗೊಂಡು ನೆಲದ ಮೇಲೆ ಇಟ್ಟು ಹಾವಿಗೆ ಮುಂದೆ ಐಸ ಮಾಡಿದ್ರು. ಅಷ್ಟರಲ್ಲಿ ಇವ್ರ ಮೈ ಮೇಲೆ ಹಾವಿಗೆ ಬಂದ್ಬಿಡ್ತು. ಹಾವಿಗೆ ಡಾನ್ಸ್ಗೆ ಮಾಡ್ಬಿಟ್ರು. ಹಾವಿಗೆ ಡಾನ್ಸ್ಗೆ ಮುಗಿಯೋಷ್ಟರಲ್ಲಿ ಇವ್ರು ಹಾವಿಗೆ ಸ್ವಾಮಿ ಆಗ್ಬಿಟ್ಟಿದ್ರು. ನೋಡಿ ಇಲ್ಲಿ ಮಣಿ. ನೋಡ್ದ ಈ ಮಣಿಗೆ ನೋಡಿದ ತಕ್ಷಣ ಇವ್ರು ರೊಚ್ಚಿಗೆ ಹಾವಿಗೆ ಡಾನ್ಸ್ಗೆ ಶುರು ಮಾಡ್ಬಿಡ್ತಾರೆ. ಡಾನ್ಸ್ ಮಾಡ್ತಲ್ಲ, ಸುಸ್ತಾಗಿ ಬಾಲಾಗೆ ಮುದ್ರಕೊಂಡು ಮಲ್ಕೊಂಡ್ಬಿಡ್ತು. ಹಲೋ ಪ್ರೀತಿ, ಜಾಜಿ ಹಿಯರ್. ಆಕ್ಚುಲಿ ಏನ್ ಗೊತ್ತಾ, ನನ್ನ ಹಬಿ ಫಾರೆಸ್ಟ್ ಹೋಗಿ ನಾಗಮಣಿ ತಂದಿದ್ದಾರೆ. ಯು ಹ್ಯಾವ್ ಟು ಸಿ. ಅದ್ ಎಷ್ಟು ವಂಡರ್ಫುಲ್ ಆಗಿದೆ ಗೊತ್ತಾ. ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ತೀಯಾ? ಜಾಜಿ ಅವರೇ, ಈ ನಾಗಮಣಿ ಎಷ್ಟು ಚೆನ್ನಾಗಿದೆ. ಇದು ನಿಮ್ಗೆ ಹೇಗ್ ಸಿಕ್ತು? ನನ್ನ ಹಸ್ಬೆಂಡ್ ಫಾರೆಸ್ಟ್ ಹೋಗಿ ಸ್ನೇಕ್ ಜೊತೆ ಗೇಮ್ ಆಡಿ ಇದನ್ನ ರಾಬ್ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ? ನಾಗಮಣಿ ತರಕ್ಕೆ ಅಂತ ಹೋದವ್ರು ಯಾರು ಬದುಕೇ ಬಂದಿಲ್ವಂತೆ. ಅಂಥದ್ರಲ್ಲಿ ನಿಮ್ ಹಸ್ಬೆಂಡ್ ಬದುಕ್ ಬಂದಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್. ನನಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ. ಎಸ್ ನೋಡಿ, ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇದ್ರ ಮೇಲೆ ಲೈಟ್ ಬಿಟ್ರೆ ಮನೆ ತುಂಬಾ ರಿಫ್ಲೆಕ್ಟ್ ಆಗುತ್ತೆ. ಜಾಜಿ ಅವರೇ, ಫೋನಲ್ಲಿ ಹೇಳಿದ್ರ ನಾಗಮಣಿ ಸಿಕ್ತು ಅಂತ. ಎಲ್ಲದು? ಸಿದೇರ್. ಇದ್ ನಾಗಮಣಿನಾ? ಹಾವಿನ ತಲೆಲಿರುತ್ತಾ? ನಮ್ಮ ಯಜಮಾನ್ರು ಹೀಗೆ ಮೋಸ ಹೋಗಿದ್ದು. ಏನ್ ಹೇಳ್ತಾ ಇದ್ದೀರಾ? ನಮ್ಮ ಯಜಮಾನ್ರಿಗೂ ಯಾರೋ ನಾಗಮಣಿ ಅಂತ 1 ಲಕ್ಷ ರೂಪಾಯಿ ಮಾರ್ಬಿಟ್ಟು ಹೋದ್ರು. ಆಮೇಲೆ ಗೊತ್ತಾಯ್ತು ಅದ್ ನಾಗಮಣಿ ಅಲ್ಲ, ಸಂತೆಲ್ ಸಿಗೋ ಮಣಿ ಅಂತ. ಆದ್ರೆ ಇದು ನಿಜವಾದ ನಾಗಮಣಿ. ನನ್ನ ಹಸ್ಬೆಂಡ್ ಫಾರೆಸ್ಟ್ ಹೋಗಿ ಸ್ನೇಕ್ ಜೊತೆ ಗೇಮ್ ಆಡಿ ತಂದಿರೋದು. ಇದ್ರ ಮೇಲೆ ಲೈಟ್ ಬಿಟ್ರೆ ಮನೆ ಎಲ್ಲ ರಿಫ್ಲೆಕ್ಟ್ ಆಗುತ್ತಂತೆ. ರೇಡಿಯಂ ಇದ್ರೆ ಬೆಳಕ್ ಬಂದೇ ಬರುತ್ತೆ. ಅಷ್ಟಕ್ಕೆಲ್ಲ ನಾಗಮಣಿ ಅಂತಂದ್ರೆ ನಿಜವಾದವ್ ನಮ್ಮನ್ನ ಹುಡ್ಕೊಂಬಂದ್ ಕಚ್ಚುತ್ತಷ್ಟೇ. ಹಬಿ ಹಬಿ ಯಕ್ಷಗಾನದಲ್ಲಿ ಪಾತ್ರ ಮಾಡೋ ತರ ಇದಾರೆ. ಆಕ್ಚುಲಿ ಅವ್ರ ಮೈ ಮೇಲೆ ನಾಗಪ್ಪ ಬಂದ್ಬಿಟ್ಟಿದ್ದಾನೆ. ಹೌದು, ನಮ್ಮ ಮೈ ಮೇಲೆ ನಾಗಪ್ಪ ಬಂದ ಮೇಲೆ ನಾವು ಕಾಡನ್ನ ಪೊಕ್ಕಿದ್ದು, ಆ ನಾಗಮಣಿ ನಮ್ಗೆ ದಕ್ಕಿದ್ದು. ಯಾಕೆ ಆ ಹಾವನ್ನೇ ಕರ್ಕೊಂಡು ಬಂದು ಸಾಕ್ಷಿ ಹೇಳಿಸ್ಲಾ? ಪುಟ್ಟಿ ಎಲ್ಲಿದೆ? ಇದು ನಿಜವಾದ ನಾಗಮಣಿನೇ ಆಗಿದ್ರೆ ಕೆಳಗ್ ಬಿದ್ರು ಒಡೆದೋಗೋದಿಲ್ಲ. ಗ್ಲಾಸ್ ಪೀಸ್ ಆದ್ರೆ ಒಡೆದೋಗುತ್ತೆ. ಒಂದ್ಸಲ ಟೆಸ್ಟ್ ಮಾಡೇ ಬಿಡೋಣ. ರಾಜವರೇ, ಆ ನಾಗರಾಜನನ್ನ ಹಾಗೆಲ್ಲ ಪರೀಕ್ಷೆ ಮಾಡಬಾರ್ದು. ಆ ಬಿಟ್ಲಿನ ಹಣೆ ಮೇಲೆ ಮುದ್ರೆ ಬಿದ್ದಿತ್ತಲ್ಲ, ಹಾಗೆ ನಿಮ್ಮ ಹಣೆ ಮೇಲೂ ಬೀಳುತ್ತೆ. ಆದ್ರೆ ಹಬಿ, ನನಗೆ ತುಂಬಾ ಇನ್ಸಲ್ಟ್ ಆಗ್ತಾ ಇದೆ. ಇದು ನಿಜವಾದ ನಾಗಮಣಿ ಹೌದೋ ಅಲ್ವೋ ಅಂತ ಟೆಸ್ಟ್ ಮಾಡ್ಲೇಬೇಕು. ಡೂಪ್ಲಿಕೇಟು ಯಾವ್ದೋ ಅಂಗಡಿನ ತಂದ್ಬಿಟ್ಟು ನಾಗಮಣಿ ಅಂತ ನಮ್ಮ ಹತ್ರನೇ ಸ್ಕೋಪ್ ತಗೊಂತೀರಾ? ಈ ಕಿತ್ತೋಗಿರೋ ಮಣಿ ತರಕ್ಕೆ ಕಿತ್ತೋಗಿರೋ ಕಾಸ್ಟ್ಯೂಮ್ ಬೇರೆ. ಪ್ರೀತಿ ಪ್ರೀತಿ ಜಾಜಿ ಅವರೇ, ಒಂದು ನಿಮ್ಮ ಯಜಮಾನಿಗೆ ಕ್ಲೀನ್ ಆಗಿ ಸ್ನಾನ ಮಾಡಿಸಿ. ಏನೋ ಫೈಲ್ ಅಂತ ಶಬ್ದ ಬಂತಲ್ಲ. ಅದು ಮಾತೃಶ್ರೀ ಅವರೇ, ನಾನು ಕಾಡಿನಿಂದ ಕಷ್ಟಪಟ್ಟು ಒಂದು ನಾಗಮಣಿ ತಂದಿದ್ನಲ್ಲ, ಅದನ್ನ ನಿಮ್ಮ ಸೊಸೆ ಪಳಾರ ಅಂತ ಹೊಡೆದಾಕ್ಬಿಟ್ಟು. ಅಯ್ಯೋ, ಯಾಕಮ್ಮ ಹೀಗ್ ಮಾಡಿದೆ? ಅತ್ತೆ, ಅದು ನಿಜವಾದ ನಾಗಮಣಿ ಅಲ್ಲ, ಯಾವ್ದೋ ಗ್ಲಾಸ್ ಮಣಿ. ಮತ್ತೆ ನನ್ನ ಹಣೆ ಮೇಲೆ ಮೂಡಿದ ನಾಗಪ್ಪ ನೀನು ಭಯ ಬೀಳಿ ಅಂತ ನಾನೇ ಅಪ್ಪ ಕೆತ್ತಿದ್ದು. ಯಾಕೆ ಹೀಗ್ ಮಾಡಿದ್ರಿ ಜಡೆ ಸ್ವಾಮಿಗಳೇ? ಯಾವನ್ರಿ ಅವ್ನು ಜಡಸ್ವಾಮಿ? ಅಲ್ಲ ಜಾಜಿ ಅವ್ರೆ, ನಮ್ಮ ಮಾತೃಶ್ರೀ ರಂಗಮ್ಮನವ್ರು ಏನೋ ಒಂದು ಕತೆ ಹೇಳ್ಬಿಟ್ರು ಅಂತ ಅದನ್ನೇ ನಂಬಿಕೊಂಡು ನನಗೂ ಒಂದು ನಾಗಮಣಿ ಬೇಕು, ಅದ್ರ ಬೆಳಕಲ್ಲಿ ನಾನು ಮೇಕಪ್ ಮಾಡ್ಕೊಬೇಕು ಅಂದ್ರೆ ಹೆಂಗ್ರಿ? ಅಲ್ಲ, ನಾಗರಾಜನ ತಲೆ ಮೇಲೆ ಯಾವತ್ತಾದ್ರೂ ಮಣಿ ಇರುತ್ತೇನೋ? ಒಂದು ವೇಳೆ ಇದ್ರು ಅದನ್ನ ನಮ್ಮಂತ ಬಡಪಾಯಿ ಕೈಲಿ ತರಕಾಗತ್ತ? ಏನೋ ನಿಮ್ಮೆಲ್ಲರ ಮನಸ್ಸಿಗೂ ಸಮಾಧಾನ ಆಗ್ಲಿ ಅಂತ ನಾನು ಈ ಮಣಿ ತಂದೆ. ಮೆಜೆಸ್ಟಿಕ್ ಫುಟ್ಪಾತ್ ಇಂದ.